ಸಾರ್ವಜನಿಕರೇ ಎಚ್ಚರವಾಗಿರಿ. ಟ್ರಾಫಿಕ್ ಫೈನ್ ಹೆಸರಲ್ಲಿ ಹೊಸ ವಂಚನೆ. ಪೊಲೀಸ್ ಕಮಿಷನರ್ ಕೊಟ್ಟ ಸೂಚನೆ ಏನು? ನಿಮ್ಮ ಫೋನ್ಗೆ ಟ್ರಾಫಿಕ್ ದಂಡ ಬಾಕಿ ಇದೆ, ಈ ಲಿಂಕ್ ಕ್ಲಿಕ್ ಮಾಡಿ ಹಣ ಪಾವತಿಸಿ ಅನ್ನೋ ಮೆಸೇಜ್ ಬಂದಿದ್ಯಾ? ಹಾಗಿದ್ರೆ ಎಚ್ಚರ. ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಕ್ಷಣಾರ್ಧದಲ್ಲಿ ಖಾಲಿ ಆಗಬಹುದು. ಹೌದು, ದಂಡದ ಹೆಸರಲ್ಲಿ ಸಾರ್ವಜನಿಕರನ್ನ ಲೂಟಿ ಮಾಡುತ್ತಿರುವ ಹೊಸ ಮಾದರಿಯ ವಂಚನೆಯ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಗಂಭೀರ ಎಚ್ಚರಿಕೆ ನೀಡಿದ್ದಾರೆ. ಈ ರೀತಿಯ ವಂಚನೆಗೆ ಗುರುವಾರ ಒಂದೇ ದಿನ ಇಬ್ಬರು ಸಾರ್ವಜನಿಕರು ಬಲಿಯಾಗಿದ್ದಾರೆ. ವಂಚಕರು ಏನ್ ಮಾಡ್ತಾರೆ ಗೊತ್ತಾ? ಮೊದಲು ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಕಳುಹಿಸ್ತಾರೆ. ಅದರಲ್ಲಿ ನಿಮ್ಮ ವಾಹನದ ಮೇಲೆ ದಂಡವಿದೆ ಎಂದು ನಂಬಿಸಿ ಒಂದು APK ಫೈಲ್ ಅನ್ನ ಡೌನ್ಲೋಡ್ ಮಾಡಲು ಸೂಚಿಸುತ್ತಾರೆ. ಒಮ್ಮೆ ನೀವು ಆ ಆಪ್ ಇನ್ಸ್ಟಾಲ್ ಮಾಡಿದ್ರೆ ಮುಗಿದೇ ಹೋಯ್ತು ಕತೆ. ಅದು ನಿಮ್ಮ ಫೋನ್ ಅನ್ನ ಹ್ಯಾಕ್ ಮಾಡುತ್ತೆ. ನಿಮ್ಮ ಬ್ಯಾಂಕ್ ವಿವರಗಳು, ಪಾಸ್ವರ್ಡ್ ಮತ್ತು ನಿಮ್ಮ ಫೋನ್ಗೆ ಬರುವ OTP ಗಳನ್ನ ರಿಮೋಟ್ ಆಗಿ ವಂಚಕರು ಪಡೆದುಕೊಳ್ತಾರೆ. ಈ ಮೂಲಕ ನಿಮ್ಮ ಗಮನಕ್ಕೆ ಬಾರದಂತೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ದೋಚುತ್ತಾರೆ. ಈ ರೀತಿಯ ವಂಚನೆಗೆ ಬಲಿಯಾಗದಿರಲು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಸಾರ್ವಜನಿಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಟ್ರಾಫಿಕ್ ದಂಡ ಪಾವತಿಸಲು ಯಾವುದೇ ಪ್ರತ್ಯೇಕ ಆಪ್ ಇಲ್ಲ ಎಂದು ಮಾಹಿತಿ ನೀಡಿರುವ ಪೊಲೀಸ್ ಕಮಿಷನರ್ ಟ್ರಾಫಿಕ್ ಫೈನ್ ಗಳನ್ನ ಕೇವಲ ಅಧಿಕೃತ ವೆಬ್ಸೈಟ್ ಮೂಲಕ ಮತ್ತು ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಮಾತ್ರ ಪಾವತಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ವಾಟ್ಸ್ಆಪ್ ಅಥವಾ ಮೆಸೇಜ್ ಮೂಲಕ ಬರುವ ಯಾವುದೇ ಫೈಲ್ ಗಳನ್ನ ಇನ್ಸ್ಟಾಲ್ ಮಾಡಬೇಡಿ. ಯಾವುದಾದರೂ ಆಪ್ ಬೇಕಿದ್ದರೆ ಕೇವಲ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ ಮೂಲಕ ಮಾತ್ರ ಡೌನ್ಲೋಡ್ ಮಾಡಿ ಎಂದು ಪೊಲೀಸ್ ಕಮಿಷನರ್ ಸೂಚನೆ ನೀಡಿದ್ದಾರೆ. ನಿಮ್ಮ ಒಂದು ಸಣ್ಣ ಅಜಾಗರೂಕತೆ ನಿಮ್ಮ ಜೀವನದ ಉಳಿತಾಯವನ್ನೇ ಬಲಿ ಪಡೆಯಬಹುದು. ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ನೀವು ಇಂತಹ ವಂಚನೆಗೆ ಒಳಗಾಗಿದ್ದರೆ ತಕ್ಷಣ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ಗೆ ಕರೆ ಮಾಡಿ ದೂರು ನೀಡಿ.